ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಾಳೆ ಬಹಳ ಕಡೆ ಅಕೌಂಟೆನ್ಸಿ ಎಕ್ಸಾಮ್ ಇದೆ. ಹಾಗಾಗಿ ಸತತವಾಗಿ 3 ದಿನಗಳಿಂದ ನಾವು ಅಕೌಂಟೆನ್ಸಿ ಪೇಪರ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ಎಲ್ಲ ಕ್ವಶನ್ ಪೇಪರು ಬಹಳ ಇಂಪಾರ್ಟೆಂಟ್ ಆಗಿರುತ್ತವೆ. ತಾವುಗಳು ನೋಡ್ಬೋದು. ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಧನಶ್ರೀ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. Question number 1, the liability of a partner for acts of the firm is dash ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಬಿ ಆಗಿರುತ್ತೆ. ಅನ್ಲಿಮಿಟೆಡ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಆಯಿತಾ, 9:7:4 ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3, items are to be considered while calculating the amount payable to the executor of the decreased ಪಾರ್ಟ್ನರ್ ಇನ್ಕ್ಲೂಡ್ ಡ್ಯಾಶ್ ಅಂತ ಇದೆ. 3ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಯಾಪಿಟಲ್ ಕೂಡ ಹೌದು, ಶೇರ್ ಇನ್ ಅಕೌಂಟ್ ಪ್ರಾಫಿಟ್ ಕೂಡ ಹೌದು, ಶೇರ್ ಇನ್ ರಿಸರ್ವ್ ಕೂಡ ಹೌದು. ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಕ್ವಶನ್ ನಂಬರ್ 4 ಕಂಡ್ರಿ, ವೆನ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ದ ಫರ್ಮ್ ಆನ್ ಡಿಸಲ್ಯೂಷನ್ ಆಫ್ ಎ ಫರ್ಮ್ ಸಚ್ ಎಕ್ಸ್ಪೆನ್ಸಸ್ ಆರ್ ಡೆಬಿಟೆಡ್ ಟು ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ರಿಯಲೈಸೇಷನ್ ಅಕೌಂಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ಕಂಡ್ರಿ, ದಿ ಪ್ರಾಫಿಟ್ ಆನ್ ರೀಇಶ್ಯೂ ಆಫ್ 48 ಶೇರ್ಸ್ ಏನಿದು ಆಯಿತಾ ಇನ್ ಟ್ರಾನ್ಸ್ಫಾರ್ಮ್ಡ್ ಟು ಡ್ಯಾಶ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸಿ ಆರ್ ಅಂತ ಇದಲ್ವ, ಅದೇ ಸರಿಯಾದ ಉತ್ತರ, ಅಂದರೆ ಕ್ಯಾಪಿಟಲ್ ರಿಸರ್ವ್ ಅಂತ ಸರಿಯಾದ ಉತ್ತರ ಆಗಿರುತ್ತೆ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗವ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ಎ ಪಾರ್ಟ್ನರ್ಶಿಪ್ ಫರ್ಮ್ ಹ್ಯಾಸ್ ನೋ ಸಪ್ರೇಟ್ ಡ್ಯಾಶ್ ಎಕ್ಸಿಸ್ಟೆನ್ಸ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಲೀಗಲ್ ಎಕ್ಸಿಸ್ಟೆನ್ಸ್ ಅನ್ನೋದು ಸರಿಯಾದ. ದಿ ಡ್ಯಾಶ್ ರೇಷಿಯೋ ಈಸ್ ಯೂಸ್ಡ್ ಟು ಡಿಸ್ಟ್ರಿಬ್ಯೂಟ್ ಅಕ್ಯುಮುಲೇಟ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತ. ಭಾಳ ಜನ ಗೇನ್ ರೇಷಿಯೋ ಅಂತ ಬರೀತಾ ಇದ್ದಾರೆ. ಆಪ್ಷನಲ್ಲಿ ಅದು ಇಲ್ಲೇ ಇಲ್ಲ. ಸರಿಯಾದ ಉತ್ತರ ಬಂದು ಓಲ್ಡ್ ರೇಷಿಯೋ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 8, ದ ಡಿಕ್ರೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವಿಲ್ ಬಿ ಕ್ಲೋಸ್ಡ್ ಬೈ ಟ್ರಾನ್ಸ್ಫರಿಂಗ್ ದಿ ಬ್ಯಾಲೆನ್ಸ್ ಟು ಹಿಸ್ ಡ್ಯಾಶ್ ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಅದು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 9, ಎ ಕಂಪನಿ ಈಸ್ ಆ್ಯಂಡ್ ಡ್ಯಾಶ್ ಪರ್ಸನ್ ಅಂತ ಇದೆ. ಆರ್ಟಿಫಿಷಿಯಲ್ ಪರ್ಸನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 10, ಪೇಡ್ ಅಪ್ ಕ್ಯಾಪಿಟಲ್ ಈಸ್ ಎ ಪಾರ್ಟ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 11 ಕಂಡ್ರಿ, ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಇದೆ. ಹೌದಲ್ವ, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜಸ್. ಕ್ವಶನ್ ನಂಬರ್ ಬಿ, ರೈಟ್ ಆಫ್ ನ್ಯೂ ಪಾರ್ಟ್ನರ್ ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 3, ದಟ್ ಈಸ್ ಗೇನ್ ರೇಷಿಯೋ ಅಂತ ಹೇಳಿದರೆ ರಿಕ್ವೈರ್ಡ್ ಫಾರ್ ಕಾಂಟ್ರಿಬ್ಯೂಷನ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಆಫ್ ಗುಡ್ ವಿಲ್. ಕ್ವಶನ್ ನಂಬರ್ ಡಿ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಕ್ಲೋಸಿಂಗ್ ಡೌನ್ ಆಫ್ ದಿ ಬಿಸ್ನೆಸ್ ಅಂತ. ಕ್ವಶನ್ ನಂಬರ್ ಇ, ಕಾಲ್ಸ್ ಇನ್ ಅರಿಯರ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಅನ್ಪೇಯ್ಡ್ ಕಾಲ್ಸ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಆನ್ಸರ್ ದ ಫಾಲೋಯಿಂಗ್ ಇನ್ 1 ಸೆಂಟೆನ್ಸಸ್ ಆರ್ 1 ವರ್ಡ್ ಅಂತ ಇದೆ. ಫೈಂಡ್ ಔಟ್ ದ ಇಂಟ್ರೆಸ್ಟ್ ಅಟ್ 8% ಪರ್ annum on capital of 1,60,000 rupees ಫಾರ್ 6 months ಅಂತ ಇದೆ. 6 ತಿಂಗಳಿಗೆ ಎಷ್ಟಾಗುತ್ತೆ ಅಂದರೆ 6,400 ರೂಪಾಯಿಗಳು ಆಗುತ್ತದೆ. ಸ್ಟೇಟ್ ದಿ ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಇನ್ ದಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಇದೆ. ಇದು 2 ಅನ್ನುವಂಥದ್ದು ಸರಿ. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಕ್ವಶನ್ ರಿಪೀಟ್ ಆಗಿದೆ. ಕ್ವಶನ್ ನಂಬರ್ 14, ಇನ್ ಕೇಸ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಕ್ಯುಮುಲೇಟ್ ಪ್ರಾಫಿಟ್ ಈಸ್ ಟ್ರಾನ್ಸ್ಫರ್ಡ್ ಓನ್ಲಿ ಟು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್, ಅದು ಫಾಲ್ಸ್ ಆಗಿ ಇರುತ್ತದೆ. ಕ್ವಶನ್ ನಂಬರ್ 15, ವಾಟ್ ಈಸ್ ರಿಯಲೈಸೇಷನ್ ಅಕೌಂಟ್ ಅಂತ ಇದೆ. ಅಕೌಂಟ್ ಪ್ರಿಪೇರ್ಡ್ ಟು ಫೈಂಡ್ ಪ್ರಾಫಿಟ್ or loss on dissolution of a firm, that is called realization account ಅಂತ. expand ASBA ಅಂತ ಇದೆ. application supported by blocked ಅಮೌಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ವಿದ್ಯಾರ್ಥಿಗಳೇ, ನಾನು ಹೇಳಿದೆ 99% ಸರಿ ಇರ್ಬೋದು, ಯಾವುದಾದ್ರೂ ಒಂದು ಉತ್ತರ ತಪ್ಪಿದ್ದೇ ಇರುತ್ತೆ. ದಯವಿಟ್ಟು ಕ್ರಾಸ್ ಚೆಕ್ ಮಾಡಿಕೊಂಡು ತಾವುಗಳು ಎಕ್ಸಾಮಿಗೆ ಹೋಗಬೇಕು. ಬ್ಲೈಂಡಾಗಿ ಯಾರ ಮೇಲೆ ಕೂಡ ನಂಬಿಕೆಯನ್ನು ಮಾಡಬೇಡಿ. ಆದರೆ ಒಂದಂತೂ ಹೇಳ್ತೀನಿ, ಬ್ಲೈಂಡಾಗಿ ತಾವುಗಳು ನಂಬಿಕೆಯನ್ನು ಇಡಬಹುದು ನನ್ನ ಮೇಲೆ, ಅದು ಸಬ್ಜೆಕ್ಟ್ ಇಂಗ್ಲೀಷಿನ ಮೇಲೆ ಆಗಿರುತ್ತದೆ. ಆಯಿತಾ, ಯಾವುದೇ ರೀತಿಯಾದಂಥ ನಿಮಗೆ ಅಲ್ಲಿ ದ್ರೋಹ ಆಗಲ್ಲ, ಯಾವುದೇ ರೀತಿಯಾದಂಥ ರಾಂಗ್ ಮೆಸೇಜ್ ಇರಲ್ಲ, ಯಾವುದೇ ರೀತಿಯಾದಂತಹ ನಿಮಗೆ ತಪ್ಪು ಉತ್ತರಗಳು ಕೊಡುವುದಿಲ್ಲ. ಆಲ್ ರೈಟ್ ಆನ್ಸರ್ಸ್ ವಿಲ್ ಬಿ ಗಿವನ್ ಬೈ ಮೀ ಬಿಕಾಸ್ ಐ
ಟೇಕ್ ಐ ಟೀಚ್ ಇಂಗ್ಲೀಷ್. ದಟ್ ಈಸ್ ದ ರೀಸನ್ ಮೈ ಡಿಯರ್ ಚಿಲ್ಡ್ರನ್. ಇವೆಲ್ಲ ಅಪ್ಲೋಡ್ ಮಾಡುತ್ತಿರುವಂಥದ್ದು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ, ಸುಮ್ಮನೆ ಫೇಲ್ ಆಗೋಕ್ಕಿಂತ ಪಾಸಾಗಿ ಸಂತೋಷವಾಗಿರಲಿ ಅಂತ ಆ ಉದ್ದೇಶದಿಂದ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ವಿದ್ಯಾರ್ಥಿಗಳೇ. ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐ ಡಿ ALLININON1PDF99@gmail.comಗೆ ದಯವಿಟ್ಟು ತಪ್ಪದೇ ಅದನ್ನು ಕಳಿಸಿಕೊಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಯಾರಿಗೆಲ್ಲ ಏನಂತೀರ ತಗೊಳ್ಳು ಇಂಗ್ಲೀಷ್ ಎಕ್ಸಾಮ್ ಆಗಿರೋ ಅಂಥ ವಿದ್ಯಾರ್ಥಿಗಳು, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಸೆಕೆಂಡ್ ಇಯರ್ PUCಯ ಸಂಪೂರ್ಣವಾದ ಗ್ರಾಮರು ಹಾಗೂ ಕ್ವಶನ್ ಆನ್ಸರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಯಾಕೆ ಕೊಡ್ತಾ ಇದ್ದೀರಾ ಸರ್ ಅಂತ ಕೇಳೋದಾದರೆ ತಾವುಗಳು ಯಾಕೆ ಅಂತ ಹೇಳಿದರೆ 4,500 ವಿಡಿಯೋ ಇದ್ದಾವೆ. 5,000 ವಿಡಿಯೋದಲ್ಲಿ ಹೋಗಿ ನಿಮಗೇನು ಬೇಕು ಹುಡುಕ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ಒಂದೇ ಕಡೆ ಅದನ್ನು ಪೇಸ್ಟ್ ಮಾಡಿದ್ದೇನೆ, ಉಪಯೋಗಿಸಿಕೊಳ್ಳಿ. ಅಥವಾ ಕಮೆಂಟ್ ಮುಖಾಂತರ ಸರ್ ಐ ನೀಡ್ ಮಿಡ್ ಟರ್ಮ್ ಎಕ್ಸಾಮ್ ಇಂಗ್ಲೀಷ್ ಮೆಟೀರಿಯಲ್ ಅಂತ ಹಾಕಿದರೆ ಅಲ್ಲಿಗೆ ಪೇಸ್ಟ್ ಮಾಡಿ ಬೇಕಾದ್ರೆ ನಿಮ್ಮ ಮೇಲ್ ಐಡಿಗೆ ಕಳಿಸುತ್ತೇನೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಮತ್ತೊಮ್ಮೆ ನಮ್ಮ ಧನಶ್ರೀ ಅವರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.